ತಮಟೆಗೆ ಕುಣಿಯುತ್ತಾ ಏಕದಂತನಿಗೆ ಜೈಕಾರ ಹಾಕುತ್ತಾ ಸಾಂಗವಾಗಿ ಹೊರಟಿದ್ದ ಮೆರವಣಿಗೆಗೆ ಎಲ್ಲಿಂದಲೋ ಕಲ್ಲು ತೂರಿ ಬರುತ್ತೆ. ಮದ್ದೂರು ಗಲಭೆಗೂ ಮುನ್ನ ಲೈಟ್ ಆಫ್ ಆಗಿತ್ತು. ಆದರೆ ಕಲ್ಲು ತೂರಾಟದ ಮೂಲಕವೇ ಗೊಂದಲದಲ್ಲಿದೆ. ಎಲ್ಲಿಂದ ಬಂತು ಕಲ್ಲು ಎಂಬ ಬಗ್ಗೆ ತನಿಖೆ ನಡೀತಾ ಇದೆ. ಯಾರು ತೂರಿದ್ರು ಕಲ್ಲು ಎಂಬ ಬಗ್ಗೆಯೂ ತನಿಖೆ ಆಗ್ತಾ ಇದೆ. ಮದ್ದೂರು ಗಲಭೆಗೂ ಮುನ್ನ ಲೈಟ್ ಆಫ್ ಆಗಿತ್ತು. ಆದರೆ ಕಲ್ಲು ತೂರಾಟದ ಮೂಲವೇ ಗೊಂದಲದಲ್ಲಿದೆ. ಎಲ್ಲಿಂದ ಬಂತು, ಯಾರು ಹೆಸರು ಎಲ್ಲಿಂದ ಬಂತು ಕಲ್ಲು ಎಂಬ ತನಿಖೆಯ ಬಗ್ಗೆ ಏನು ವಿಚಾರದ ಬಗ್ಗೆ ತನಿಖೆ ಆಗ್ತಾ ಇದೆ. ಯಾರು ತೂರಿದ್ರು ಕಲ್ಲು ಎಂಬ ಬಗ್ಗೆಯೂ ತನಿಖೆ. ಕಲ್ಲು ತೂರಾಟ ಪೂರ್ವ ನಿಯೋಜಿತ ಎಂದು ಹೇಳಲಾಗದು. ಈಗಲೇ ಪರ ಊರಿನ ಯುವಕರಿಂದಲೇ ಕೃತ್ಯ ಎಂದು ಕೂಡ ಹೇಳಲಾಗದು. ಮದ್ದೂರು ಗಲಭೆ ಸಂಬಂಧ ಐಜಿಪಿ ಮಹತ್ವದ ಹೇಳಿಕೆ. 100ಕ್ಕೂ ಹೆಚ್ಚು ಸಿಸಿಟಿವಿ ಪರಿಶೀಲನೆ ಮಾಡ್ತಿದ್ದೇವೆ. ಮಹತ್ವದ ದಾಖಲೆಗಳು ಸಿಕ್ಕಿದ್ರೆ ಖಚಿತಪಡಿಸ್ತೀವಿ. ಗಲಭೆಯ ಬಗ್ಗೆ ಕೂಲಂಕುಷವಾದ ತನಿಖೆ ಆಗ್ತಾ ಇದೆ. ಗಲಭೆ ಕುರಿತು ಐಜಿಪಿ ಬೋರ್ಲಿಂಗಯ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಾಂಗವಾಗಿ ನಡೆಯುತ್ತಿದ್ದ ಸಾಮೂಹಿಕ ಗಣಪತಿ ವಿಸರ್ಜನಾ ಸಂದರ್ಭ ಎತ್ತಿಂದಲೋ ಕಲ್ಲುಗಳು ಬರುತ್ತೆ. ವಿಸರ್ಜನಾ ಕಾರ್ಯಕ್ರಮದಲ್ಲಿದ್ದವರು ಆತಂಕಕ್ಕೊಳಗಾಗ್ತಾರೆ. ಕೆಲವರ ಶಿರಕ್ಕೆ ತಾಕಿತು ಕಲ್ಲುಗಳು. ಗೊಂದಲಗಳು, ಕಂಡಲ್ಲಿ ಓಡಾಟಗಳು ಶುರುವಾಗ್ತವೆ. ಏನಾಗ್ತಾ ಇದೆ ಅನ್ನುವಷ್ಟರಲ್ಲಿ ಮದ್ದೂರೇ ಹೊತ್ಕೊಂಡು ಉರಿಯುತ್ತೆ. ತಮಟೆ ಬಾರಿಸುತ್ತಿದ್ದವರು ಆಕ್ರೋಶಕ್ಕೊಳಗಾಗ್ತಾರೆ. ಏಕದಂತನಿಗೆ ಜೈಕಾರ ಕೂಗುದವರ ಕೂಗುಗಳು ಬದಲಾಗ್ತವೆ. ಹೆಣ್ಣು ಪುರುಷ ಮಹಿಳೆ ಯಾವ ಭೇದ ಭಾವ ಇಲ್ಲದೆ ಆಕ್ರೋಶದ ಕಿಚ್ಚು ಸ್ಫೋಟಗೊಳ್ಳುತ್ತೆ. ಈ ಕಲ್ಲು ತೂರಾಟ ನಡೆದಿದ್ದು ಅದೇ ಸಮುದಾಯದಿಂದ ಎನ್ನುವ ಜಡ್ಜ್ಮೆಂಟ್ಗೂ ಕೂಡ ಬರಲಾಗಿತ್ತು. ಆ ಮೆರವಣಿಗೆಯಲ್ಲಿದ್ದ ತಿಲಕಧಾರಿ ವ್ಯಕ್ತಿಗಳು, ಆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದ ತಿಲಕಧಾರಿಗಳಿಂದ ಇದು ಅದೇ ಸಮುದಾಯದಿಂದ ಬಂದಂತಹ ಕಲ್ಲು ತೂರಾಟ. ರಾಯಚೂರಿನಲ್ಲೂ ಕೂಡ ಇದೇ ತರಹದ ಕಲ್ಲು ತೂರಾಟಗಳಾಗಿತ್ತು. ಆದರೆ ಅಲ್ಲಿ ಕಲ್ಲು ತೂರಿದವರು ಸ್ವಧರ್ಮದವರಾಗಿರೋದ್ರಿಂದಾಗಿ ರಾಯಚೂರಿನಲ್ಲಿ ಗಲಭೆಗಳಾಗಲಿಲ್ಲ. ಇಲ್ಲಿ ಕಲ್ಲು ತೂರಿದ ಸ್ಥಳದ ಪಕ್ಕದಲ್ಲೇ ಮಸೀದಿ ಇದ್ದಿದ್ದರಿಂದ ಈ ಕಲ್ಲು ಬಂದಿದ್ದು ಅಲ್ಲಿಂದಲೇ ಎಂದು ನಿರ್ಧಾರ, ಖಾತ್ರಿ ಎಲ್ಲವೂ ಮಾಡಿಕೊಂಡು ಅಲ್ಲಿ ಒಂದು ಗಲಭೆ ನಡೆದು ಹೋಯಿತು. ಈ ಬಗ್ಗೆ ಐಜಿಪಿ ಬೋರ್ಲಿಂಗಯ್ಯನವರು ಒಂದು ಕ್ಲಾರಿಟಿ ಅಥವಾ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕಲ್ಲು ಯಾರು ತೂರಿದ್ರು, ಕಲ್ಲಿನ ಮೂಲ ಏನು, ಸಂಗ್ರಹಿಸಿ ಇಡಲಾಗಿತ್ತ, ಅದು ಒಂದು ಪೂರ್ವ ನಿಯೋಜಿತವಾದಂತಹ ಕೃತ್ಯನ, ಎಲ್ಲದರ ಬಗ್ಗೆ ತನಿಖೆ ನಡಿಬೇಕು. ನೀವು ಕೂತು ಜಾಗದಿಂದಲೇ ಕ್ಲಾರಿಟಿ ಕೇಳಿದ್ರೆ ಕೂತು ಜಾಗದಿಂದಲೇ ಎಲ್ಲವನ್ನು ನಿರ್ಧಾರ ಮಾಡೋದಕ್ಕೆ ಆಗಲ್ಲ. 100ಕ್ಕೂ ಹೆಚ್ಚು ಸಿಸಿಟಿವಿಗಳನ್ನು ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಅದರಲ್ಲಿ ನಮಗೆ ಇದು ಪ್ರೀ ಪ್ಲ್ಯಾಂಡ್ ಎಂದು ಖಾತರಿಯಾಗುವ ಮಹತ್ವದ ದಾಖಲೆಗಳು ಸಿಕ್ಕಿದ್ರೆ ಮಾತ್ರ ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅಂತ ಹೇಳೋದಕ್ಕೆ ಸಾಧ್ಯ ಎಂದು ಬೋರ್ಲಿಂಗಯ್ಯ ಐಜಿಪಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏನಾದರೂ ಬ್ಯಾಕ್ಗ್ರೌಂಡಲ್ಲಿ ಯಾರು ಇದ್ದಾರಾ, ನೀವೇನಾರು ಹೇಳೋಕ್ಕೆ ಡೌಟ್ ಪಡ್ತಾ ಇರೋದಾರ, ಪ್ರೀ ಪ್ಲ್ಯಾಂಡ್ ಇದೆಯಾ, ಆ ಥರ ಇದ್ದರೆ ಅದನ್ನು ಸಹ ಕೂಲಂಕುಷವಾಗಿ ತನಿಖೆ ಮಾಡಿ. ಯಾಕಂದರೆ ಈಗ ನಾವು ಮೇಯ್ನ್ ಸಿಚುವೇಷನ್ನ ನಾವು ಹ್ಯಾಂಡಲ್ ಮಾಡುವಂಥದ್ದು ನಾವು ಮೇಯ್ನು ಇದಕ್ಕೆ ಒತ್ತು ಕೊಡ್ತಾ ಇದ್ದೀವಿ. ತನಿಖೆ ಒಂದು ಟೀಮ್ ಮಾಡ್ತಾ ಇದ್ದಾರೆ. ಆದರೂ ಸಹ ಅದ್ರ ಇನ್ನೂ ಹೆಚ್ಚದಾಗಿ ನಾವು ಗಮನ ಕೊಡಲಿಕ್ಕೆ ಇನ್ನೂ ಮಾಡಿಕೊಂಡು ನೋಡಿ ಲೈಟ್ ಆಫ್ ಮಾಡಿರೋದು ಸ್ವಲ್ಪ ನಮ್ಗೆ ಡೌಟ್ ಆಗ್ತಾ ಇದೆ. ಪ್ಲ್ಯಾನ್ ಇರ್ಬೋದಾ ಏನು ಅಂತ ಸ್ವಲ್ಪ ಡೌಟ್ ಆಗ್ತಾ ಇದೆ. ಅದನ್ನು ವೆರಿಫೈ ಮಾಡಿ ಅದರಿಂದ ಯಾರಿದ್ದಾರೆ. ಈಗೇನಾಗಿದೆ, ನಮಗೆ ನಾವು ವಿಶೇಷವಾಗಿ ನಾವು ಏನೀಗ ಅರೆಸ್ಟ್ ಮಾಡಿದ್ದೇವೆ, ಎಲ್ಲರನ್ನೂ ಸಹ ವಿತ್ ಎವಿಡೆನ್ಸ್ ಯಾರ್ಯಾರು ಕಲ್ಲು ತೂರಾಟದಲ್ಲಿ CCTV ಇತ್ತು, ವೀಡಿಯೋಗಳಿತ್ತು ನೋಡಿ ಪ್ರಾಪರಾಗಿ ಅದನ್ನು ಅನಲೈಸ್ ಮಾಡಿಬಿಟ್ಟೆ ಮಾಡಿದ್ದೇವೆ. ಜೊತೆಗೆ ಒಂದು ಈಗ ಮೇಲ್ನೋಟ ಕಂಡವ್ರನ್ನಂತೂ ಮಾಡಿದೆ. ಏನಾದರೂ ಬ್ಯಾಕ್ಗ್ರೌಂಡಲ್ಲಿ ಯಾರು ಇದ್ದಾರಾ, ನೀವೇನಾರು ಹೇಳೋಕ್ಕೆ ಡೌಟ್ ಪಡ್ತಾ ಇರೋದಾರ, ಪ್ರೀ ಪ್ಲ್ಯಾಂಡ್ ಇದೆಯಾ, ಆ ಥರ ಇದ್ದರೆ ಅದನ್ನು ಸಹ ಕೂಲಂಕುಷವಾಗಿ ತನಿಖೆ ಮಾಡಿ. ಯಾಕಂದರೆ ಈಗ ನಾವು ಮೇಯ್ನ್ ಸಿಚುವೇಷನ್ನ ನಾವು ಹ್ಯಾಂಡಲ್ ಮಾಡುವಂಥದ್ದು ನಾವು ಮೇಯ್ನು ಇದಕ್ಕೆ ಒತ್ತು ಕೊಡ್ತಾ ಇದ್ದೀವಿ. ತನಿಖೆ ಒಂದು ಟೀಮ್ ಮಾಡ್ತಾ ಇದ್ದಾರೆ. ಆದರೂ ಸಹ ಅದ್ರ ಇನ್ನೂ ಹೆಚ್ಚದಾಗಿ ನಾವು ಗಮನ ಕೊಡಲಿಕ್ಕೆ ಇನ್ನೂ ಮಾಡಿಕೊಂಡು ನೋಡ್ಬೇಕು. ಲೈಟ್ ಆಫ್ ಮಾಡಿರೋದು ಸ್ವಲ್ಪ ನಮ್ಗೆ ಡೌಟ್ ಆಗ್ತಾ ಇದೆ. ಪ್ಲ್ಯಾನ್ ಇರ್ಬೋದಾ ಏನು ಅಂತ ಸ್ವಲ್ಪ ಡೌಟ್ ಆಗ್ತಾ ಇದೆ. ಅದನ್ನು ವೆರಿಫೈ ಮಾಡಿ ಅದರಿಂದ ಯಾರಿದ್ದಾರೆ. ಈಗೇನಾಗಿದೆ, ನಮಗೆ ನಾವು ವಿಶೇಷವಾಗಿ ನಾವು ಏನೀಗ ಅರೆಸ್ಟ್ ಮಾಡಿದ್ದೇವೆ, ಎಲ್ಲರನ್ನೂ ಸಹ ವಿತ್ ಎವಿಡೆನ್ಸ್ ಯಾರ್ಯಾರು ಕಲ್ಲು ತೂರಾಟದಲ್ಲಿ CCTV ಇತ್ತು, ವೀಡಿಯೋಗಳಿತ್ತು ನೋಡಿ ಪ್ರಾಪರಾಗಿ ಅದನ್ನು ಅನಲೈಸ್ ಮಾಡಿಬಿಟ್ಟೆ ಮಾಡಿದ್ದೇವೆ. ಜೊತೆಗೆ ಒಂದು ಈಗ ಮೇಲ್ನೋಟ ಕಂಡವ್ರನ್ನಂತೂ ಮಾಡಿದೆ. ಏನಾದರೂ ಬ್ಯಾಕ್ಗ್ರೌಂಡಲ್ಲಿ ಯಾರು ಇದ್ದಾರಾ,
ನೀವೇನಾರು ಹೇಳೋಕ್ಕೆ ಡೌಟ್ ಪಡ್ತಾ ಇರೋದಾರ ಪ್ರೀ ಪ್ಲ್ಯಾಂಡ್ ಇದೆಯಾ ಆ ಥರ ಇದ್ದರೆ ಅದನ್ನು ಸಹ ಕೂಲಂಕುಷವಾಗಿ ತನಿಖೆ ಮಾಡಿ. ಯಾಕಂದರೆ ಈಗ ನಾವು ಮೇಯ್ನ್ ಸಿಚುವೇಷನ್ನ ನಾವು ಹ್ಯಾಂಡಲ್ ಮಾಡುವಂಥದ್ದು ನಾವು ಮೇಯ್ನು ಇದಕ್ಕೆ ಒತ್ತು ಕೊಡ್ತಾ ಇದ್ವಿ. ತನಿಖೆ ಒಂದು ಟೀಮ್ ಮಾಡ್ತಾ ಇದ್ದಾರೆ, ಆದರೂ ಸಹ ಅದ್ರ ಇನ್ನೂ ಹೆಚ್ಚದಾಗಿ ನಾವು ಗಮನ ಕೊಡಲಿಕ್ಕೆ ಇನ್ನೂ ಮಾಡಿಕೊಂಡು ನೋಡ್ಬೇಕು. ಲೈಟ್ ಆಫ್ ಮಾಡಿರೋದು ಸ್ವಲ್ಪ ನಮ್ಗೆ ಡೌಟ್ ಆಗ್ತಾ ಇದೆ, ಪ್ಲ್ಯಾನ್ ಇರ್ಬೋದಾ ಏನು ಅಂತ ಸ್ವಲ್ಪ ಡೌಟ್ ಆಗ್ತಾ ಇದೆ. ಅದನ್ನು ವೆರಿಫೈ ಮಾಡಿ ಅದರಿಂದ ಯಾರಿದ್ದಾರೆ. ಈಗ ಏನಾಗಿದೆ ನಮಗೆ ನಾವು ವಿಶೇಷವಾಗಿ ನಾವು ಏನೀಗ ಅರೆಸ್ಟ್ ಮಾಡಿದ್ದೇವೆ ಎಲ್ಲರನ್ನೂ ಸಹ ವಿತ್ ಎವಿಡೆನ್ಸ್ ಯಾರ್ಯಾರು ಕಲ್ತೂರಾಟದಲ್ಲಿ CCTV ಇತ್ತು, ವೀಡಿಯೋಗಳಿತ್ತು ನೋಡಿ ಪ್ರಾಪರಾಗಿ ಅದನ್ನು ಅನಲೈಸ್ ಮಾಡಿಬಿಟ್ಟೆ ಮಾಡಿದ್ದೇವೆ. ಜೊತೆಗೆ ಒಂದು ಈಗ ಮೇಲ್ನೋಟ ಕಂಡವ್ರನ್ನಂತ ಮಾಡಿದೆ. ಏನಾದರೂ ಬ್ಯಾಕ್ಗ್ರೌಂಡಲ್ಲಿ ಯಾರು ಇದ್ದಾರಾ, ನೀವೇನಾರು ಹೇಳೋಕ್ಕೆ ಡೌಟ್ ಪಡ್ತಾ ಇರೋದಾರ ಪ್ರೀ ಪ್ಲ್ಯಾಂಡ್ ಇದೆಯಾ ಆ ಥರ ಇದ್ದರೆ ಅದನ್ನು ಸಹ ಕೂಲಂಕುಷವಾಗಿ ತನಿಖೆ ಮಾಡಿ. ಯಾಕಂದರೆ ಈಗ ನಾವು ಮೇಯ್ನ್ ಸಿಚುವೇಷನ್ನ ನಾವು ಹ್ಯಾಂಡಲ್ ಮಾಡುವಂಥದ್ದು ನಾವು ಮೇಯ್ನು ಇದಕ್ಕೆ ಒತ್ತು ಕೊಡ್ತಾ ಇದ್ವಿ. ತನಿಖೆ ಒಂದು ಟೀಮ್ ಮಾಡ್ತಾ ಇದ್ದಾರೆ, ಆದರೂ ಸಹ ಅದ್ರ ಇನ್ನೂ ಹೆಚ್ಚದಾಗಿ ನಾವು ಗಮನ ಕೊಡಲಿಕ್ಕೆ ಇನ್ನೂ ಮಾಡಿಕೊಂಡು ನೋಡ್ಬೇಕು. ಲೈಟ್ ಆಫ್ ಮಾಡಿರೋದು ಸ್ವಲ್ಪ ನಮ್ಗೆ ಡೌಟ್ ಆಗ್ತಾ ಇದೆ, ಪ್ಲ್ಯಾನ್ ಇರ್ಬೋದಾ ಏನು ಅಂತ ಸ್ವಲ್ಪ ಡೌಟ್ ಆಗ್ತಾ ಇದೆ. ಅದನ್ನು ವೆರಿಫೈ ಮಾಡಿ ಅದರಿಂದ ಯಾರಿದ್ದಾರೆ. ಈಗ ಏನಾಗಿದೆ ನಮಗೆ ನಾವು ವಿಶೇಷವಾಗಿ ನಾವು ಏನೀಗ ಅರೆಸ್ಟ್ ಮಾಡಿದ್ದೇವೆ ಎಲ್ಲರನ್ನೂ ಸಹ ವಿತ್ ಎವಿಡೆನ್ಸ್ ಯಾರ್ಯಾರು ಕಲ್ತೂರಾಟದಲ್ಲಿ CCTV ಇತ್ತು, ವೀಡಿಯೋಗಳಿತ್ತು ನೋಡಿ ಪ್ರಾಪರಾಗಿ ಅದನ್ನು ಅನಲೈಸ್ ಮಾಡಿಬಿಟ್ಟೆ ಮಾಡಿದ್ದೇವೆ. ಜೊತೆಗೆ ಒಂದು ಈಗ ಮೇಲ್ನೋಟ ಕಂಡವ್ರನ್ನಂತ ಮಾಡಿದೆ. ಏನಾದರೂ ಬ್ಯಾಕ್ಗ್ರೌಂಡಲ್ಲಿ ಯಾರು ಇದ್ದಾರಾ, ನೀವೇನಾರು ಹೇಳೋಕ್ಕೆ ಡೌಟ್ ಪಡ್ತಾ ಇರೋದಾರ ಪ್ರೀ ಪ್ಲ್ಯಾಂಡ್ ಇದೆಯಾ ಆ ಥರ ಇದ್ದರೆ ಅದನ್ನು ಸಹ ಕೂಲಂಕುಷವಾಗಿ ತನಿಖೆ ಮಾಡಿ. ಯಾಕಂದರೆ ಈಗ ನಾವು ಮೇಯ್ನ್ ಸಿಚುವೇಷನ್ನ ನಾವು ಹ್ಯಾಂಡಲ್ ಮಾಡುವಂಥದ್ದು ನಾವು ಮೇಯ್ನು ಇದಕ್ಕೆ ಒತ್ತು ಕೊಡ್ತಾ ಇದ್ವಿ. ತನಿಖೆ ಒಂದು ಟೀಮ್ ಮಾಡ್ತಾ ಇದ್ದಾರೆ, ಆದರೂ ಸಹ ಅದ್ರ ಇನ್ನೂ ಹೆಚ್ಚದಾಗಿ ನಾವು ಗಮನ ಕೊಡಲಿಕ್ಕೆ ಇನ್ನೂ ಮಾಡಿಕೊಂಡು ನೋಡ್ಬೇಕು. ಲೈಟ್ ಆಫ್ ಮಾಡಿರೋದು ಸ್ವಲ್ಪ ನಮ್ಗೆ ಡೌಟ್ ಆಗ್ತಾ ಇದೆ, ಪ್ಲ್ಯಾನ್ ಇರ್ಬೋದಾ ಏನು ಅಂತ ಸ್ವಲ್ಪ ಡೌಟ್ ಆಗ್ತಾ ಇದೆ. ಅದನ್ನು ವೆರಿಫೈ ಮಾಡಿ ಅದರಿಂದ ಯಾರಿದ್ದಾರೆ. ಈಗ ಏನಾಗಿದೆ ನಮಗೆ ನಾವು ವಿಶೇಷವಾಗಿ ನಾವು ಏನೀಗ ಅರೆಸ್ಟ್ ಮಾಡಿದ್ದೇವೆ ಎಲ್ಲರನ್ನೂ ಸಹ ವಿತ್ ಎವಿಡೆನ್ಸ್ ಯಾರ್ಯಾರು ಕಲ್ತೂರಾಟದಲ್ಲಿ CCTV ಇತ್ತು, ವೀಡಿಯೋಗಳಿತ್ತು ನೋಡಿ ಪ್ರಾಪರಾಗಿ ಅದನ್ನು ಅನಲೈಸ್ ಮಾಡಿಬಿಟ್ಟೆ ಮಾಡಿದ್ದೇವೆ. ಜೊತೆಗೆ ಒಂದು ಈಗ ಮೇಲ್ನೋಟ ಕಂಡವ್ರನ್ನಂತ ಮಾಡಿದೆ. ಏನಾದರೂ ಬ್ಯಾಕ್ಗ್ರೌಂಡಲ್ಲಿ ಯಾರು ಇದ್ದಾರಾ, ನೀವೇನಾರು ಹೇಳೋಕ್ಕೆ ಡೌಟ್ ಪಡ್ತಾ ಇರೋದಾರ ಪ್ರೀ ಪ್ಲ್ಯಾಂಡ್ ಇದೆಯಾ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.